ಶ್ರೋತೃಗಳೇ ನಮಸ್ಕಾರ. ದ್ವಾದಶ ಜ್ಯೋತಿರ್ಲಿಂಗಗಳು ಮಾಲಿಕೆಯಲ್ಲಿ ಈ ದಿನ ಅತ್ಯಂತ ಪ್ರಮುಖವಾದ ಕಾಶಿ ವಿಶ್ವನಾಥ ಜ್ಯೋತಿರ್ಲಿಂಗದ ಬಗ್ಗೆ ತಿಳಿದುಕೊಳ್ಳೋಣ. ಸ್ಕಂದ ಪುರಾಣದ ಕಾಶಿ ಖಂಡದಲ್ಲಿ ಕಾಶಿ ವಿಶ್ವನಾಥ ಜ್ಯೋತಿರ್ಲಿಂಗದ ಮಹಿಮೆ ಮತ್ತು ಉಗಮವನ್ನ ಅತ್ಯಂತ ವಿಶಿಷ್ಟವಾಗಿ ವರ್ಣಿಸಲಾಗಿದೆ. ಕಾಶಿಯ ಅವಿನಾಶಿ ಮಹಿಮೆ. ಸ್ಕಂದ ಪುರಾಣದ ಪ್ರಕಾರ ಕಾಶಿ ಅಂದರೆ ವಾರಣಾಸಿ ಭೂಮಿಯಲ್ಲಿರುವ ಸಾಮಾನ್ಯ ನಗರವಲ್ಲ, ಅದು ಶಿವನ ಪ್ರಿಯ ನಗರ. ಪ್ರಳಯ ಕಾಲದಲ್ಲೂ ಕಾಶಿ ನಾಶವಾಗೋದಿಲ್ಲ ಅಂತ ಹೇಳಲಾಗಿದೆ. ಶಿವನು ಸ್ವತಃ ಈ ಕ್ಷೇತ್ರದಲ್ಲಿ ವಿಶ್ವನಾಥ ರೂಪದಲ್ಲಿ ನೆಲೆಸಿದ್ದು ಭಕ್ತರ ರಕ್ಷಣೆಗೆ ಸದಾ ಸಿದ್ಧನಾಗಿದ್ದಾನೆ. ಒಂದು ಕಾಲದಲ್ಲಿ ಭೂಮಿಯಲ್ಲಿ ಅಧರ್ಮ ಹೆಚ್ಚಾದಾಗ ದೇವತೆಗಳು ಶಿವನನ್ನ ಪ್ರಾರ್ಥಿಸಿದರು. ಆಗ ಶಿವನು ಕಾಶಿಯಲ್ಲಿ ಜ್ಯೋತಿರ್ಲಿಂಗ ರೂಪದಲ್ಲಿ ಪ್ರತ್ಯಕ್ಷನಾಗಿ, ನಾನು ಇಲ್ಲಿ ಸದಾ ವಾಸಿಸುತ್ತೇನೆ, ಇಲ್ಲಿ ನನ್ನನ್ನ ಆರಾಧಿಸುವವರಿಗೆ ಮೋಕ್ಷ ದೊರೆಯುತ್ತದೆ ಅಂತ ಆಶೀರ್ವದಿಸಿದ. ಆದ್ದರಿಂದ ಈ ಕ್ಷೇತ್ರವು ಅವಿಮುಕ್ತ ಕ್ಷೇತ್ರ ಅಂತ ಪ್ರಸಿದ್ಧವಾಯಿತು. ಅಂದರೆ ಶಿವನು ಎಂದಿಗೂ ಬಿಟ್ಟು ಹೋಗದ ಸ್ಥಳ. ಸ್ಕಂದ ಪುರಾಣದಲ್ಲಿ ಮತ್ತೊಂದು ಪ್ರಸಿದ್ಧ ಕಥೆ ಇದೆ. ಒಂದು ಬಾರಿ ಶಿವನು ಜಗತ್ತು ಮಾಯೆ ಅಂತ ಹೇಳಿದಾಗ ಪಾರ್ವತಿ ದೇವಿ ಅನ್ನಪೂರ್ಣೆಯ ರೂಪದಲ್ಲಿ ಕಾಶಿಯಲ್ಲಿ ಪ್ರತ್ಯಕ್ಷಳಾಗಿ ಅನ್ನದ ಮಹತ್ವವನ್ನ ಸಾರಿದಳು. ಶಿವನೇ ಸ್ವತಃ ಅನ್ನಪೂರ್ಣಳಿಂದ ಭಿಕ್ಷೆ ಪಡೆದುಕೊಂಡನು. ಇದರಿಂದ ಕಾಶಿ ಕ್ಷೇತ್ರವು ಆಧ್ಯಾತ್ಮಿಕ ಜ್ಞಾನ ಹಾಗೂ ಅನ್ನದಾನ ಮಹಿಮೆ ಎರಡಕ್ಕೂ ಪ್ರಸಿದ್ಧವಾಯಿತು. ಸ್ಕಂದ ಪುರಾಣದ ಪ್ರಕಾರ ಕಾಶಿಯಲ್ಲಿ ಮೃತ್ಯು ಹೊಂದಿದವರಿಗೆ ಶಿವನು ತಾರಕ ಮಂತ್ರವನ್ನ ಕಿವಿಯಲ್ಲಿ ಹೇಳಿ ಮೋಕ್ಷ ನೀಡುತ್ತಾನೆ. ಗಂಗಾ ನದಿಯಲ್ಲಿ ಸ್ನಾನ ಮಾಡಿ ವಿಶ್ವನಾಥನ ದರ್ಶನ ಮಾಡಿದರೆ ಪಾಪಗಳು ನಾಶವಾಗುತ್ತವೆ. ಕಾಶಿಯಲ್ಲಿರುವ ಪ್ರತಿಯೊಂದು ಕಣವು ಶಿವಮಯವಾಗಿದೆ. ಕಾಶಿಯನ್ನು ಮೋಕ್ಷ ನಗರಿ ಅಂತಲೂ ಕರೆಯುತ್ತಾರೆ. ವಿಶ್ವನಾಥ ಜ್ಯೋತಿರ್ಲಿಂಗವು ದ್ವಾದಶ ಜ್ಯೋತಿರ್ಲಿಂಗಗಳಲ್ಲಿಯೇ ಅತ್ಯಂತ ಪೂಜ್ಯ ಸ್ಥಾನವನ್ನ ಹೊಂದಿದೆ. ಹೀಗೆ ಸ್ಕಂದ ಪುರಾಣದಲ್ಲಿ ಕಾಶಿಯ ಮಹಿಮೆಯನ್ನ ವಿವರಿಸಲಾಗಿದೆ. ಮತ್ತೊಂದು ಕಥೆಯ ಪ್ರಕಾರ ಭೂಲೋಕಕ್ಕೆ ಆಕಾಶದಿಂದ ಇಳಿದು ಬಂದು ಕಾಶಿಯಲ್ಲಿ ಶಿವನನ್ನ ಧ್ಯಾನಿಸಿ ತಪಸ್ಸು ಮಾಡುತ್ತಿದ್ದ ಮಹಾವಿಷ್ಣುವು ತನ್ನ ಚಕ್ರದಿಂದ ಒಂದು ಬಾವಿಯನ್ನ ಮಾಡಿಕೊಂಡರು. ಪರಶಿವನ ರುದ್ರತಾಂಡವದಲ್ಲಿ ಅವರ ತೋಳಿನ ಮೇಲಿದ್ದ ಸತೀದೇವಿಯ ಕಿವಿಯ ಆಭರಣವು ಬಿದ್ದು ಹೋಯಿತು. ಈ ವಿಷಯವನ್ನು ಪರಶಿವನು ಮಹಾವಿಷ್ಣುವಿಗೆ ತಿಳಿಸಿದಾಗ ಅವರು ತನ್ನಿಂದ ಮಾಡಿದ ಬಾವಿಯನ್ನು ಶಿವನಿಗೆ ತೋರಿಸಿದಾಗ ಶಿವನು ಬಗ್ಗಿ ನೋಡಿದ. ಶಿವನ ಕಿವಿಯಲ್ಲಿದ್ದ ಕುಂಡಲ ಬಾವಿಯಲ್ಲಿ ಬಿದ್ದ ಕಾರಣ ಬೇಸರದಿಂದ ಅಲ್ಲಿಂದ ಶಿವನು ಮರೆಯಾಗಿಬಿಟ್ಟ. ಪ್ರಕಾಶಮಾನವಾದ ಜ್ಯೋತಿಯಿಂದ ಶಿವಲಿಂಗವು ಬಾವಿಯಿಂದ ಮೇಲೆ ಕಾಣಿಸಿತು. ಆ ಬಾವಿಯಲ್ಲಿ ಸತೀದೇವಿಯ ಕರ್ಣಾಭರಣ ಹಾಗೂ ಶಿವನ ಕುಂಡಲಗಳಿದ್ದ ಕಾರಣ ಬಾವಿಯಿಂದ ಮೇಲೆ ಬಂದ ಶಿವಲಿಂಗವು ಶಿವಶಕ್ತಿಯ ಐಕ್ಯವಾಗಿ ಅರ್ಧನಾರೀಶ್ವರರಾಗಿದ್ದಾರೆ ಅಂತ ಭಾವಿಸಿ ಎಲ್ಲರೂ ನಮಸ್ಕರಿಸಿದರು. ಮಹಾವಿಷ್ಣುವು ಕಾಶಿಯಲ್ಲಿ ಪ್ರಕಾಶಿಸುತ್ತಿರುವ ಜ್ಯೋತಿರ್ಲಿಂಗವನ್ನು ಪವಿತ್ರವಾದ ಸ್ಥಳದಲ್ಲಿ ಪ್ರತಿಷ್ಠಾಪನೆ ಮಾಡಿದನು. ಪ್ರತಿ ದಿನವೂ ಪೂಜಿಸಿ ತಪಸ್ಸನ್ನು ಮಾಡತೊಡಗಿದ. ಮಹಾವಿಷ್ಣುವಿನ ತಪಸ್ಸಿಗೆ ಮೆಚ್ಚಿದ ಶಿವನು ವಿಶ್ವರೂಪವನ್ನ ತಾಳಿ ಅವನನ್ನು ಸಂತೋಷಗೊಳಿಸಿದ. ತಾನು ಪ್ರತಿಷ್ಠಾಪನೆ ಮಾಡಿದ ಜ್ಯೋತಿರ್ಲಿಂಗದಲ್ಲಿ ಯಾವಾಗಲೂ ಶಿವನು ಭಕ್ತರಿಗೆ ದರ್ಶನವನ್ನು ಅಭಯವನ್ನು ನೀಡಬೇಕು ಅಂತ ವಿಷ್ಣುವು ಕೇಳಿಕೊಂಡ. ಶಿವನ ಜಟೆಯಿಂದ ಇಳಿಯುವ ಗಂಗೆಯ ಪವಿತ್ರ ನೀರಿನಲ್ಲಿ ಮುಳುಗಿ ಏಳುವ ಭಕ್ತರಿಗೆ ಪಾಪಗಳನ್ನ ಹೋಗಲಾಡಿಸಿ ಮುಕ್ತಿ ಕೊಡಬೇಕು ಅಂತ ಕೂಡ ಮಹಾವಿಷ್ಣು ಕೇಳಿಕೊಂಡರು. ಮಹಾವಿಷ್ಣುವಿನ ಇಷ್ಟಾರ್ಥವನ್ನು ಮನಃಪೂರ್ವಕವಾಗಿ ಶಿವನು ಈಡೇರಿಸಿದನು. ಶಿವನು ವಿಷ್ಣುವಿಗೆ ವಿಶ್ವರೂಪವನ್ನ ತೋರಿಸಿದ ಕಾರಣ ವಿಶ್ವನಾಥ ಎಂಬ ಹೆಸರಿನಿಂದ ಜ್ಯೋತಿರ್ಲಿಂಗವಾಗಿ ಬರುವ ಭಕ್ತರಿಗೆ ಮುಕ್ತಿಯನ್ನು ನೀಡುತ್ತಿದ್ದಾರೆ. ಹೀಗೆ ವಿಶ್ವನಾಥನು ನೆಲೆಸಿರುವ ಕಾಶಿಯ ಮಹಿಮೆಯನ್ನ ಹೊಗಳಲು ಸಾವಿರ ನಾಲಿಗೆ ಇರುವ ಆದಿಶೇಷನಿಂದಲೂ ಸಾಧ್ಯವಿಲ್ಲ. ಕ್ಷೇತ್ರ ಮಹಿಮೆ, ಮೂರ್ತಿ ಮಹಿಮೆ, ತೀರ್ಥ ಮಹಿಮೆ, ಈ ಮೂರು ಮಹಿಮೆಗಳನ್ನ ಹೊಂದಿರುವ ಮಹಾಕ್ಷೇತ್ರವೇ ಕಾಶಿ. ಹೀಗೆ ವಿಶ್ವನಾಥನು ನೆಲೆಸಿರುವಂತಹ ಪುಣ್ಯಭೂಮಿ ಕಾಶಿಯು ಭಾರತದ ಅತಿ ಶ್ರೇಷ್ಠ ಪುಣ್ಯ ಸ್ಥಳ ಅಂತ ನಾವು ತಿಳಿದುಕೊಳ್ಳಬಹುದು.
ಶ್ರೋತೃಗಳೇ, ದ್ವಾದಶ ಜ್ಯೋತಿರ್ಲಿಂಗಗಳು ಮಾಲಿಕೆಯ ಕಾಶಿ ವಿಶ್ವನಾಥನ ಬಗ್ಗೆ ಈ ದಿನ ತಿಳಿದುಕೊಂಡಿರಿ. ಧನ್ಯವಾದಗಳು.